ಎಲ್ಲ ಇರ್ಬೋದು, ತಾವು ನಮ್ಮ ನಾಯಕ್ ಸಾಹೇಬ್ ಇರ್ಬೋದು, ಆಮೇಲೆ ರಾಮಣ್ಣ ಅವ್ರು ಇರ್ಬೋದು. ಇವಾಗ ಸಂಘದ್ದು ಆಲ್ರೆಡಿ 5 years ಆಗಿದೆ. ಎನಿ ಪ್ಲಾನ್ಸ್ ಫಾರ್ ನೆಕ್ಸ್ಟ್ ಎಲೆಕ್ಷನ್? ಅದು ನೆಕ್ಸ್ಟ್ ವೇದಿಕೆಯಲ್ಲಿ ನೋಡೋಣ. ಈಗ ಯಾವುದೋ ಒಂದು ಡಿಕ್ಲರೇಷನ್ ಮಾಡ್ಬೇಕಂದ್ರೆ ಅದು ಮಾಡ್ಬಿಡ್ತೀವಿ. ನಾವು ಪ್ರತಿ ವರ್ಷ ಸಾರಸನ ಜಯಂತಿಯನ್ನು ಮಾಡ್ಕೊಂಡ್ ಬಂದಿದ್ದೀವಿ ಎಷ್ಟೋ ವರ್ಷಗಳಿಂದ. ಈ ವರ್ಷನೂ ಕೂಡ ಡಿಸೆಂಬರ್ 27ಕ್ಕೆ ಭಟ್ರ ಸಂಘದಲ್ಲಿ ಸಾರಸನ ಜಯಂತಿ ಮಾಡ್ತಾ ಇದ್ದೀವಿ. ಎಲ್ರಿಗೂ ಪ್ರಚಾರ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಈ ವೇದಿಕೆಯನ್ನು ಅದಕ್ಕೆ ಉಪಯೋಗಿಸ್ಕೊತಿದ್ದೀವಿ. ಎಲ್ರಿಗೂ ನೀವು ಹೇಳಿ, ಡಿಸೆಂಬರ್ 27 ಭಾನುವಾರ ಭಟ್ರ ಸಂಘದಲ್ಲಿ ಮಾಮೂಲಿ ಇಷ್ಟು ವರ್ಷದ ಹೆಂಗ್ ನಡ್ಕೊಂಡ್ ಬರ್ತಾ ಇತ್ತು ಅದೇ ರೀತಿ ವಿಜೃಂಭಣೆಯಿಂದ ಇನ್ನೂ ಹೆಚ್ಚಿನ ಜನಸಂಖ್ಯೆ, ಇನ್ನೂ ಹೆಚ್ಚಿನ ಸ್ಟಾಲ್ಗಳು ಎಲ್ಲ ಹಾಕಿ ಮಾಡ್ತೀವಿ. ಸ್ಟಾರ್ಟ್ ಆಗಿದೆ. ಹೋದ ವರ್ಷ 5,500 ಜನ ಅಟೆಂಡ್ ಮಾಡಿದ್ರು ಸಹಸ್ರಾರ್ಜುನ ಮಹಾರಾಜರ ಜಯಂತಿ ಕಾರ್ಯಕ್ರಮವನ್ನು. ಈ ವರ್ಷ ನಾವು 7,500 ಜನ ಎಸ್ಟಿಮೇಟ್ ಮಾಡಿದೀವಿ. ಆದ್ದರಿಂದ ನಾವು ಮುಂಚಿತವಾಗ್ಲೇ ಅದನ್ನ ಇವಾಗ ಪ್ರಚಾರ ಮಾಡ್ತಾ ಇದೀವಿ. ಆಮೇಲೆ ಕಾರ್ಯಕ್ರಮಗಳು ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮ ಇರುತ್ತೆ. ಹಾಗೂ ಕಲ್ಚರಲ್ ಇವೆಂಟ್ಸ್ ಕೂಡ ಒಳ್ಳೆ ಕಲ್ಚರಲ್ ಇವೆಂಟ್ಸ್ ಈಗಲಿಂದಾನೇ ಕಲಾವಿದರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಇದನ್ನ ನೀವು ಪ್ರಚಾರ ಮಾಡಿ. ನಿಮ್ಗೇನಾದ್ರೂ ಆ ವೇದಿಕೆ ಮೇಲೆ ಅಭಿನಯ ಪಾತ್ರ ಆಗ್ಲಿ, ಡ್ಯಾನ್ಸ್ ಮಾಡೋದು ಅಥವಾ ಸಿಂಗಿಂಗ್ ಏನಾದ್ರೂ ಇತ್ತು ಅಂದ್ರೆ ಮುಂಚಿತವಾಗಲೇ ಪ್ರಾಕ್ಟೀಸ್ ಮಾಡಿ ದಯವಿಟ್ಟು ನಿಮ್ಮ ಹೆಸರುಗಳನ್ನು ಕೊಟ್ಟು ನೀವು ಆ ವೇದಿಕೆಯನ್ನ ಉಪಯೋಗಿಸ್ಕೋಬಹುದು.